ಇದೇ ಟ್ರಿಪ್ ಫೈನಲ್ बेशो पहिन पाहिजे सो थोड़ा पीछे मैंने यस सर्वे ಮಾಜಿ ಸಂಸದರು ಹಾಗೂ ಮಾಜಿ ಇಕ್ಬಾಲ್ ಅಹಮದ್ ಅಡಿಗೆ ಅವರು ನಿನ್ನೆ ರಾತ್ರಿ 11 ನಿಧನರಾಗಿದ್ದಾರೆ. ಅದಕ್ಕೋಸ್ಕರ ನಾವು ಕಾಂಗ್ರೆಸ್ ಕಚೇರಿಯಲ್ಲಿ ನಾವು ಕಂಡೋಲೆನ್ಸ್ ಮೀಟಿಂಗ್ ಹಮ್ಮಿಕೊಂಡಿದ್ದೇವೆ. ಎಲ್ಲರೂ 2 ನಿಮಿಷ ಅವರ ಆತ್ಮಕ್ಕೆ ಚಿರಶಾಂತಿ ಕೋರಿ 2 ನಿಮಿಷ ಎಲ್ಲರೂ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಇಕ್ಬಾಲ್ ಅಹಮದ್ ಸಡ್ಗೀಜಿಯವರು ನಿನ್ನೆ ರಾತ್ರಿ 11:30 ಗಂಟೆಗೆ ನಮ್ಮ ನಗಲಿದ್ದಾರೆ. ಇವತ್ತು ಕಾಂಗ್ರೆಸ್ ಕಚೇರಿಯಲ್ಲಿ ಅವರ ಒಂದು ಸಂತಾಪ ಸೂಚನೆ ಸಭೆಯನ್ನು ಮೌನಾಚರಣೆ ಮುಖಾಂತರ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸ್ತಕ್ಕಂಥ ಒಂದು ಈಗ ತಾನೇ ಒಂದು ಸಭೆಯನ್ನು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಆಯೋಜನೆ ಆಗಿತ್ತು. ಇಕ್ಬಾಲ್ ಅಹಮದ್ ಸಡ್ಗಿ ಸಾಹೇಬರು ಕಲಬುರಗಿ ಜಿಲ್ಲೆಯಲ್ಲಿ ಒಬ್ಬ ಭಾಳ ಹಿರಿಯ ಮತ್ತು ಮುತ್ಸದ್ದಿ ರಾಜಕಾರಣಿಗಳು. ಸುಮಾರು 50 ವರ್ಷಗಳ ಕಾಲ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಮತ್ತು ಧರಮ್ ಸಿಂಗ್ ಸಾಹೇಬರ ಒಡನಾಟದಲ್ಲಿ ಒಂದು ಉತ್ತಮ ಒಬ್ಬ ಮೇರುಗಿರಿಯ ಒಬ್ಬ ಪ್ರಬುದ್ಧ ರಾಜಕಾರಣಿಯಾಗಿದ್ದು, ಅವರು ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿದ್ದರು. 2 ಬಾರಿ ಕಲಬುರಗಿ ಲೋಕಸಭಾ ಸದಸ್ಯರಾಗಿದ್ದರು ಮತ್ತು 1 ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿದ್ದರು ಮತ್ತು ಆಲ್ ಇಂಡಿಯಾ ಹಜ್ ಕಮಿಟಿಯ ಅಧ್ಯಕ್ಷರಾಗಿದ್ದರು ಮತ್ತು GDA ಚೇರ್ಮನ್ ಆಗಿದ್ದರು. ಅನೇಕ ಹುದ್ದೆಗಳನ್ನು ಮತ್ತು KPCCಯ ಉಪಾಧ್ಯಕ್ಷರಾಗಿದ್ದರು. ಅನೇಕ ಹುದ್ದೆಗಳನ್ನು ಇವತ್ತು ಇಕ್ಬಾಲ್ ಅಹಮದ್ ಸಡ್ಗಿ ಸಾಹೇಬರು ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ನಿಷ್ಠಾವಂತ ಒಬ್ಬ ನಾಯಕರಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ತಕ್ಕಂಥದ್ದಕ್ಕೆ ಅವರು ಭಾಳ ದೊಡ್ಡ ಒಂದು ಕೊಡುಗೆ ಇದೆ. ಅವರು ಎಲ್ಲರ ಜೊತೆ ಭಾಳ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯ ಹೊಂದಿರತಕ್ಕಂಥವರು ಮತ್ತು ವಿಶೇಷವಾಗಿ 10 ವರ್ಷಗಳ ಕಾಲ ಜಿಲ್ಲಾ ಕಾಂಗ್ರೆಸ್ ಸಮಿತಿಯನ್ನು ಕಟ್ಟಿ ಬೆಳೆಸಿರ್ತಕ್ಕಂಥವ್ರು ಮತ್ತು ಧರಮ್ ಸಿಂಗ್ ಸಾಹೇಬರಿಗೆ ಖರ್ಗೆ ಸಾಹೇಬರಿಗೆ ಭಾಳ ಪರಮಾಪ್ತರಾಗಿದ್ದರು. ಅವರ ಅಗಲಿಕೆ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಲಾರದ ನಷ್ಟ ಆಗಿದೆ ಮತ್ತು ಅವರ ಯಾವತ್ತೂ ಕೂಡ ಒಂದು ಸೌಹಾರ್ದಯುತ ಒಂದು ಸಮಾಜವನ್ನು ಕಟ್ಟೋದಕ್ಕೆ ಅವರ ಒಂದು ಸತತ ಪ್ರಯತ್ನದಿಂದ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಛಾಪನ್ನು ಮೂಡಿಸ್ತಕ್ಕಂಥ ಒಬ್ಬ ಹಿರಿಯ ನಾಯಕರಾಗಿದ್ದರು. ಅವರು ಅಗಲಿಕೆಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಲಾರದ ನಷ್ಟ ಆಗಿದೆ. ಆ ಭಗವಂತ ಅವರ ಕುಟುಂಬದವರಿಗೆ ಅವರ ದುಃಖ ಸಹಿಸ್ಕೊಳ್ತಕ್ಕಂಥ ಶಕ್ತಿ ಕೊಡಲಿ ಮತ್ತು ಅವರ ಅಪಾರವಾಗಿರ್ತಕ್ಕಂಥ ಬೆಂಬಲಿಗರು ಮತ್ತು ಅವರ ಸಂಬಂಧಿಕರು ಅವರ ಬೇಕಾಗಿರ್ತಕ್ಕಂಥವರೆಲ್ಲರಿಗೂ ಕೂಡ ಈ ದುಃಖವನ್ನು ಭರಿಸ್ತಕ್ಕಂಥ
ಒಂದು ಶಕ್ತಿ ಆ ಭಗವಂತ ಕೊಡಲಿ ಮತ್ತು ಅವರ ಆತ್ಮಕ್ಕೆ ಶಾಂತಿ ಆ ಭಗವಂತ ಕರುಣಿಸಲಿ ಅಂತ ಹೇಳಿ ನಾನು ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಜಿಲ್ಲೆಯ ಮಾಜಿ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು ಮತ್ತು ನಮ್ಮ ಗುಲ್ಬರ್ಗ ಲೋಕಸಭೆಯ 2 ಸಲ ಪ್ರತಿನಿಧಿಸ್ತಕ್ಕಂಥ ಮತ್ತು ಒಂದು ಸಲ ಅವರು ವಿಧಾನ ಪರಿಷತ್ತಿನ ಸದಸ್ಯರಾಗಿ ಹಜ್ ಕಮಿಟಿ ನಮ್ಮ ದೇಶದ ಹಜ್ ಕಮಿಟಿಯ ಅಧ್ಯಕ್ಷರಾಗಿ ಗುಲ್ಬರ್ಗ ಜಿಲ್ಲಾ ಕಾಂಗ್ರೆಸ್ ನಮ್ಮ ಗುಲ್ಬರ್ಗ GDAದ ಅಧ್ಯಕ್ಷರಾಗಿ ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ ಮತ್ತು ನಮ್ಮ ಗುಲ್ಬರ್ಗ ಹಾಗೆ ಅವರು KPCCಯ ಉಪಾಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದ್ದಾರೆ ಮತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಪಕ್ಷವನ್ನು ಕಟ್ಟಿ ಬೆಳೆಸಿರ್ತಕ್ಕಂಥ ಒಂದು ಕೀರ್ತಿ ಸನ್ಮಾನ್ಯ ಶ್ರೀ ಇಕ್ಬಾಲ್ ಅಹಮದ್ ಸರ್ಡಿಗಿ ಸಾಹೇಬರಿಗೆ ಹೋಗ್ತದೆ. ಇವತ್ತು ನಾವು ಕಾಂಗ್ರೆಸ್ ಕಚೇರಿಯಲ್ಲಿ ಇವತ್ತು ಅವರು ನಿನ್ನೆ ನಿಧನರಾಗಿರ್ತಕ್ಕಂಥ ಸುದ್ದಿ ಕೇಳಿ ಇವತ್ತು ನಾವು ಕಾಂಗ್ರೆಸ್ ಕಚೇರಿಯಲ್ಲಿ ಇವತ್ತು ಸಂತಾಪ ಸೂಚನೆಯನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಅವರಿಗೆ ಆ ಭಗವಂತನು ಚಿರಶಾಂತಿ ಕರುಣಿಸಲಿ ಮತ್ತು ಅವರ ಕುಟುಂಬದವರಿಗೆ ಅವರು ತೀರಿ ಹೋದಂಥ ಅವರಿಗೆ ಧೈರ್ಯ ತುಂಬಿ ಅವರಿಗೆ ಅವರ ಕುಟುಂಬದವರಿಗೆ ಸಹಿಸಿಕೊಳ್ಳುವ ಶಕ್ತಿ ಆ ಭಗವಂತನು ಕರುಣಿಸಲಿ ಮತ್ತು ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳಿಗೂ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರಿಗೂ ಮತ್ತು ಅವರ ಎಲ್ಲ ರಿಲೇಟಿವ್ಸ್ಗೂ ಕೂಡ ಆ ಭಗವಂತನು ಸಹಿಸಿಕೊಳ್ತಕ್ಕಂಥ ಶಕ್ತಿ ಕೊಡಲಿ ಮತ್ತು ಇಕ್ಬಾಲ್ ಅಹಮದ್ ಸರ್ಡಿಗಿ ಸಾಹೇಬರಿಗೆ ಅವು ಚಿರಶಾಂತಿಯನ್ನು ಸಿಗಲಿ ಅಂತ ಕೋರಿ ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ.